ಹೆಡ್ ಮಾಸ್ಟರ್ ಮನೇಲಿ ಏನಾದ್ರೂ ಸಮಸ್ಯೆ ಆಗಿದ್ಯಾ? ನಾವೊಂದ್ಸಲ ಹೋಗಿ ನೋಡ್ಬೇಕು. ಆ ಪೊಲೀಸರು ತುಂಬಾ ಕೆಟ್ಟವರು. ಸುಭಾಷ್, ನೀನು ನಿಮ್ಮ ಅಪ್ಪನ ಹತ್ರ ಹೇಳ್ದ್ಯಾ? ಅಪ್ಪನ ಹತ್ರ, ಅಕ್ಕನ ಹತ್ರ, ಇಬ್ರ ಹತ್ರನೂ ಧರ್ಮದ ಬಗ್ಗೆ ಕೇಳ್ದೆ. ಆದ್ರೆ ಇಬ್ರು ನಂಗೆ ಉತ್ತರನೇ ಕೊಡ್ಲಿಲ್ಲ. ಶರತ್ ಅಣ್ಣ ವಿಭಾದ್ಗೆ ಯಾರು ನಂಗೇನು ಹೇಳ್ತಾನೆ ಇಲ್ಲ. ಈ ಧರ್ಮಕ್ಕೆ ಉತ್ತರ ಯಾರ ಹತ್ರ ಸಿಗುತ್ತೆ? ಮೇಷ್ಟ್ರ ಹತ್ರ ಕೇಳಿದ್ರೆ ಸಿಗುತ್ತಾ? ಮೋಹನ್ ಮಹಾರಾಜ್. ಯಾರಪ್ಪ ನೀನು? ನೀನು ರಸ್ತೆನ ಮರ್ತಿದ್ಯಾ? ಇದಕ್ಕೇನೆ ಸ್ವಾಮೀಜಿ ಹೇಳಿದ್ರು, ಧರ್ಮಕ್ಕೋಸ್ಕರ ಎಲ್ಲ ತ್ಯಾಗ ಮಾಡಬೇಕು. ಆದ್ರೆ ಸಣ್ಣ ಪುಟ್ಟ ವಿಷಯಕ್ಕೆ ಧರ್ಮನೇ ತ್ಯಾಗ ಮಾಡಬಾರ್ದು. ಗುರುಗಳೇ, ನೀವು ಇಲ್ಲೇನ್ ಮಾಡ್ತಿದ್ದೀರಾ? ಗುರುಗಳೇ, ನೀವು ಕಟಕಕ್ಕೆ ಬಂದಿದ್ದೀರಾ? ಹೇಗಿದ್ದೀರಾ ನೀವು? ನನ್ ಗುರ್ತು ಸಿಕ್ತಾ? ನಾನು ಸುಭಾಷ್. ನೀವ್ ಯಾಕೆ ಅವನ್ನ ಹೊಡಿತಿದ್ದೀರಾ? ಅವ್ನು ನಿಮ್ಗೆ ಏನ್ ಮಾಡ್ದ? ಪಾಪ ಅಲ್ವಾ ಇವನು? ಇವನಿನ್ನೂ ಚಿಕ್ಕವನು, ಆಟಾಡ್ತಿದ್ದ. Hey, who are you? How dare you stop me like this? ನಾನು ಸುಭಾಷ್ ಚಂದ್ರ ಬೋಸ್. ಗುರ್ತು ಸಿಗದೆ ಇರುತ್ತೇನಪ್ಪ. ಇಷ್ಟು ಸಣ್ಣ ವಯಸ್ಸಲ್ಲಿ ಇಷ್ಟೆಲ್ಲ ಬುದ್ಧಿ, ಇಷ್ಟೆಲ್ಲ ಯೋಚನೆ, ಶಕ್ತಿ, ಹಾಗೆ ಸುಂದರವಾದ ಮನಸ್ಸು. ನಿನ್ನನ್ನು ಮರೆಯೋಕ್ ಸಾಧ್ಯ ಇಲ್ಲ. ಸರಿ, ಹಾಗಾದ್ರೆ ನೀವೆಲ್ಲ ಈಗ ಹೋಗಿ ನಾನು ಹೇಳಿದ್ದನ್ನ ಮರಿಬೇಡಿ, ಹೇಳ್ದ ಹಾಗೆ ಮಾಡಿ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ಳುವಂತ ಪ್ರಯತ್ನ ಮಾಡಬೇಕು. ಸರಿನಾ? ಹೀಗೆ ಹೊರಡಿ. ಹಾ ಸುಭಾಷ್, ಧ್ಯಾನ ಎಲ್ಲ ಮಾಡ್ತಾ ಇದೀಯಾ ತಾನೇ? ಅದೇ ಕೆಚ್ಚು ಇನ್ನೂ ನಿನ್ ಒಳಗಡೆ ಹಾಗೇ ಇದೆಯಾ ಏನು? ಅಂದ್ರೆ ನೀನ್ ಓಡ್ ಹೋಗೋ ಕೆಲ್ಸ ಮತ್ತೆ ಶುರು ಮಾಡ್ಕೊಂಡಿದೀಯ. ಇಲ್ಲಿ ನಿಂತ್ಕೊಂಡಿರೋರೆಲ್ಲ ನಿನ್ನ ಸ್ನೇಹಿತರನ್ನಪ್ಪ. ಬನ್ನಿ ಬನ್ನಿ, ಎಲ್ಲ ಬನ್ನಿ, ಇಲ್ಲಿ ಕೂತ್ಕೊಳ್ಳಿ, ಬನ್ನಿ ಬನ್ನಿ. ಗುರುಗಳೇ, ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀರಾ? ಖಂಡಿತ ಕೊಡ್ತೀನಿ. ಅವಶ್ಯವಾಗಿ ಕೇಳಪ್ಪ, ಕೇಳು. ಅದೇನ್ ತಿಳ್ಕೋಬೇಕು ನೀನು? ಗುರುಗಳೇ, ನೀವು ಈಗಷ್ಟೇ ಧರ್ಮದ ಬಗ್ಗೆ ಮಾತಾಡ್ತಿದ್ರಲ್ವಾ? ಈ ಧರ್ಮ ಅಂದ್ರೇನು? ನಂಗೆ ಯಾರೋ ಇದಕ್ಕೆ ಉತ್ತರನೇ ಕೊಡ್ತಾ ಇಲ್ಲ. ನಂಗೆ ತಿಳ್ಕೋಬೇಕು, ಧರ್ಮ ಅಂದ್ರೇನು? ಧರ್ಮ ನೀನು ಈ ವಯಸ್ಸಲ್ಲಿ ತಿಳ್ಕೋಬೇಕಾ? ಧರ್ಮ ಅಂದ್ರೆ ಏನು ಅಂತ. ಯಾಕೆ ಸುಭಾಷ್? ನನ್ನ ದೊಡ್ಡ ಬಾವ ತೀರ್ಕೊಂಡ್ರು. ಅದಕ್ಕೆ ನನ್ನ ಅಕ್ಕ ಧರ್ಮ ಅಂತ ಹೇಳ್ಕೊಂಡು ಬಿಳಿ ಬಟ್ಟೆ ಹಾಕೊಂಡಿದ್ದಾರೆ. ಮೀನು ಮಾಂಸ ತಿಂತಿಲ್ಲ. ಅದಕ್ಕೆ ನಾನು ಅದ್ರ ಬಗ್ಗೆ ತಿಳ್ಕೋಬೇಕಿತ್ತು. ಆದ್ರೆ ಅಕ್ಕಂಗೆ ಇದೆಲ್ಲ ತುಂಬಾ ಇಷ್ಟ ಆಗಿತ್ತು. ಅದಕ್ಕೆ ನೀವು ನಂಗೆ ಹೇಳಿ, ಧರ್ಮ ಅಂದ್ರೇನು? ನಾವು ಏನನ್ನ ಧಾರಣೆ ಮಾಡ್ತೀವೋ ಅದೇ ಧರ್ಮ. ನಿನ್ನ ಅಕ್ಕ ಏನು ಮಾಡ್ತಾ ಇದ್ದಾಳೋ ಅದು ಆಚಾರ ಪಾಲನೆ ಅಷ್ಟೇ, ಧರ್ಮ ಪಾಲನೆ ಅಲ್ಲ. ಆಚಾರ ಹಾಗಂದ್ರೇನು ಗುರುಗಳೇ? ಆಚಾರಕ್ಕೂ ಧರ್ಮಕ್ಕೂ ಏನ್ ಸಂಬಂಧ? ಇಲ್ಲ, ಆಚಾರ ವಿಚಾರಕ್ಕೂ ಧರ್ಮಕ್ಕೂ ಏನೂ ಸಂಬಂಧ ಇಲ್ಲ. ನೋಡು, ಧರ್ಮ ಅಂದ್ರೆ ನಾವೇನು ಧಾರಣೆ ಮಾಡ್ತೀವೋ ಅದನ್ನೇ ಧರ್ಮ ಅಂತೀವಿ. ಕೆಲವರು ಸಮಾಜಕ್ಕೆ ನಿಷ್ಠರಾಗಿರ್ತಾರೆ, ದೇಶಕ್ಕೋಸ್ಕರ ಅಂತಾನೆ ಬದುಕ್ತಾರೆ. ಮಾನವ ಕಲ್ಯಾಣಕ್ಕೆ ಏನು ಕೆಲಸ ಮಾಡ್ತೀವೋ ನಾವು ಅದನ್ನೇ ಧರ್ಮ ಅನ್ಬಹುದು. ನೋಡು,
ಈಗ ನೀನು ಮನುಷ್ಯ ಕಲ್ಯಾಣಕ್ಕೋಸ್ಕರ ಯಾವುದೇ ಕೆಲಸನ ಯೋಚನೆ ಮಾಡ್ತೀಯೋ ಅದೇ ಧರ್ಮ. ನೀನು ಮಾಡೋ ಕೆಲಸದಿಂದ ಸಮಸ್ಯೆ ಆಗುತ್ತೆ, ಕಲ್ಯಾಣ ಆಗಲ್ಲ ಅಂದ್ರೆ ಅದು ಅಧರ್ಮ, ಧರ್ಮ ಆಗೋದಿಲ್ಲ. ಅಂಥದ್ದನ್ನ ಮಾಡದೆ ಇರೋದೇ ಧರ್ಮ. ಅಂದ್ರೆ ನಾವೀಗ ನೀರ್ ಹಂಚಿದೀವಿ, ಹಾಗೆ ಬಡ ಜನರಿಗೆ ಸಹಾಯ ಮಾಡಿದೀವಿ. ಹಾಗಾದ್ರೆ ಇದೆಲ್ಲ ಧರ್ಮನಾ? ಹಾ, ಅದೇ ಎಲ್ಲದಕ್ಕಿಂತ ಶ್ರೇಷ್ಠವಾದ ಧರ್ಮ. ಸೇವಾ ಧರ್ಮ. ನೋಡು ಸುಭಾಷ್, ನೀನು ಧರ್ಮದ ಬಗ್ಗೆ ಅನುಮಾನ ಕೇಳೋದಕ್ ಬಂದಿದೀಯಾ. ಧರ್ಮದ ಬಗ್ಗೆ ನಂಗೇನು ಗೊತ್ತಿದೆಯೋ ಎಲ್ಲ ನಿಂಗೆ ಹೇಳ್ತೀನಿ. ಆದ್ರೆ ಅದು ತುಂಬಾ ದೊಡ್ಡ ವಿಷಯನಪ್ಪ. ಈಗ್ಲೇ ಹೇಳೋಕ್ ಸಾಧ್ಯ ಇಲ್ಲ, ತುಂಬಾ ದೀರ್ಘವಾಗಿದೆ ಅದು. ಈಗ ನೀವು ಇದನ್ನ ಕೇಳ್ತಾ ಶಾಲೆಗೆ ತಡ ಮಾಡ್ಕೊಂಡ್ರೆ ಅದರಿಂದ ಆಗಿ ಯಾವ ಕಲ್ಯಾಣ ಸಾಧನೆನೂ ಆಗೋಕ್ ಸಾಧ್ಯ ಇಲ್ಲ. ನಡೀರಿ, ಈಗ ನೀವೆಲ್ಲ ಶಾಲೆಗೆ ಹೋಗಿ. ಒಂದು ವಿಷಯ ನೆನಪಿಟ್ಕೊಳ್ಳಿ, ಈಗ ಓದೋದು ಬರೆಯೋದೇ ನಿಮ್ಮ ನಿಜವಾದ ಧರ್ಮ. ಹೋಗಿ, ಈಗ ಶಾಲೆಗೆ ಹೋಗಿ. ನೀವು ನನ್ ಮನೆಗ್ ಬನ್ನಿ. ಈ ಮರದ ಕೆಳಗಡೆನೆ ಕುತ್ಕೊಂಡಿರ್ತೀರಾ. ಮನೇಲಿ ಶರತಣ್ಣನೂ ಇದ್ದಾರೆ. ನನ್ನ ಪಾಲಿಗೆ ಇದೇ ಧರ್ಮನಪ್ಪ. ಹೋಗು, ಈಗ ನೀನು ಹೋಗು. ನೀವು ಕೂಡ ಇವನ್ ಜೊತೆ ಶಾಲೆಗೆ ಹೋಗಿ. ಹೋಗಿ. ಬನ್ನಿ ಅಕ್ಕ, ಇದೇ ನಿಮ್ಮ ಸಸ್ಯಾಹಾರಿ ಅಡ್ಗೆ ಮನೆ. ಇವತ್ತಿಂದ ನೀವಿಲ್ಲೇ ಅಡ್ಗೆ ಮಾಡ್ಕೊಳ್ಳಿ. ಅಕ್ಕ, ನಾನು ಆಗ್ಲೇ ಇಲ್ಲಿ ಪಾತ್ರೆಗಳನ್ನ ತಂದಿಟ್ಟಿದ್ದೀನಿ. ಅಮ್ಮ ಹೇಳಿದ್ದಾರೆ ಅವ್ರ ಆಮೇಲೆ ಇನ್ನೂ ಪಾತ್ರೆಗಳನ್ನ ಕೊಡ್ತಾರಂತೆ. ಇಲ್ಲಿ ಎಲ್ಲಾ ವ್ಯವಸ್ಥೆ ಸರಿಯಾಗಿದೆಯಾ ಅಂತ ನೋಡಿ ಅಕ್ಕ. ಇಲ್ಲಿ ಮಸಾಲೆ, ಅಕ್ಕಿ, ಗೋಧಿ ಎಲ್ಲ ಇಟ್ಟಿದ್ದೀನಿ. ವಿಭಾ, ನೀನು ನಿಂದೆ ಹಠ ಸಾಧಿಸ್ತಿದ್ಯಲ್ಲ. ನೋಡು, ಅಷ್ಟು ಕೆಲ್ಸ ಇದ್ರು ಶರತ್ಗೆ ಹೇಳಿ ಎಲ್ಲ ವ್ಯವಸ್ಥೆ ಮಾಡ್ಸಿದ್ಯಾ. ನೀವು ಊಟ ಮಾಡ್ದೆ ಕೂತಿದ್ರೆ ನಿಮ್ ತಮ್ಮಂದ್ರೆಲ್ಲ ಹೇಗಿರ್ತಾರೆ ಅಕ್ಕ? ಸುಭಾಷ್ ಬಗ್ಗೆ ಅಂತೂ ನಿಮಗ್ ಗೊತ್ತೇ ಇದೆ, ಅವನ್ ಮನ್ಸು ಎಷ್ಟು ಮೃದು ಅಂತ. ಅಯ್ಯೋ ದೇವ್ರೆ, ನಾನೊಂದ್ ವಿಷಯ ಮರ್ತೇ ಬಿಟ್ಟಿದ್ದೆ ಅಕ್ಕ. ನಾನು ಕಮಲಾ ಅಕ್ಕನ್ಗೆ ಮಾಡಿ ಮೇಲೆ ಏನೋ ಒಣಗ್ಸೋಕ್ ಕೊಟ್ಟಿದ್ದೆ. ನಾನು ಈಗ್ಲೇ ತಗೊಂಡ್ ಬರ್ತೀನಿ. ನೀವೆಲ್ಲರೂ ಸೇರ್ಕೊಂಡು ನನ್ನ ಚೆನ್ನಾಗಿಡೋದಕ್ಕೆ ಏನೇನೋ ಪ್ರಯತ್ನ ಪಡ್ತಿದ್ದೀರಾ. ಆದ್ರೆ ವಿಭಾ, ನನಗೆ ಹಾಗಿರೋದಕ್ಕೆ ಮನ್ಸೇ ಇಲ್ಲ. ನಾನೀಗ ಯಾರಿಗೋಸ್ಕರ ಅಂತ ಬದುಕ್ಲಿ? ಅವರು ನನ್ನನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಪ್ರೋಮಿ ಅಕ್ಕ, ಇದನ್ ತಗೊಳ್ಳಿ. ಇವತ್ತೇನ್ ಅಡ್ಗೆ ಮಾಡ್ಕೋತೀರಾ? ಏನೋ ಒಂದು ಅಡ್ಗೆ ಮಾಡ್ಕೋತೀನಿ ಬಿಡು. ನಾನು ಸುಭಾಷ್ಗೆ ಮಾತು ಕೊಟ್ಟಿದ್ದೀನಿ, ಇನ್ಮುಂದೆ ಸಪ್ಪೆ ಊಟ ತಿನ್ನಲ್ಲ ಅಂತ. ನಿಮ್ಗೇನಾದ್ರೂ ಬೇಕಿದ್ರೆ ನನಗೆ ಹೇಳಿ ಅಕ್ಕ, ನಾನೇ ಮಾಡ್ಕೊಡ್ತೀನಿ. ಇಲ್ಲ ವಿಭಾ, ನೀನ್ ಈಗಾಗ್ಲೇ ನಂಗೆ ತುಂಬಾ ಸಹಾಯ ಮಾಡಿದ್ಯಾ. ಇನ್ನೇನು ಮಾಡೋದ್ ಬೇಡ. ಅಕ್ಕ, ನನಗೆ ಅಡ್ಗೆ ಮಾಡಕ್ ಬರಲ್ಲ ಅಂತ ಅನ್ಕೊಂಡಿದ್ದೀರಾ? ನಾನು ಕಮಲಾ ಅಕ್ಕನ ಹತ್ರ ಎಲ್ಲಾ ಅಡ್ಗೆನೂ ಕಲ್ತ್ಕೊಂಡಿದೀನಿ ಅಕ್ಕ. ಈಗ ಮಾಡೋಕ್ ಬರುತ್ತೆ. ವಿಭಾ, ನಾನು ವಿಧವೆ. ನನ್ನ ಆಹಾರನ ನಾನೇ ಮಾಡ್ಕೊಂಡು ತಿನ್ಬೇಕು. ಇದೆಲ್ಲ ಹಳೆ ಸಂಪ್ರದಾಯ ಅಕ್ಕ. ನಾವ್ ಸುಮ್ನೆ ಅದ್ರೊಳಗೆ ಕಳ್ದು ಹೋಗೋದು ಒಳ್ಳೇದಲ್ಲ ಅಕ್ಕ. ಮಾವ ಏನ್ ಹೇಳಿದ್ರು ಅದನ್ನ ಕೇಳಿಸ್ಕೊಂಡ್ರಲ್ಲ. ನೀವು ಅವ್ರ ಮಾತನ್ನ ಕೇಳಿ, ನಿಮಗೇನ್ ಬೇಕೋ ಹೇಳಿ, ನಾನು ಅದನ್ನ ಮಾಡ್ಕೊಡ್ತೀನಿ. ವಿಭಾ, ಆಯ್ತು ಸರಿ, ನೀವು ನಿಮ್ ಕೈಯಾರನೇ ಅಡ್ಗೆ ಮಾಡ್ಕೊಳ್ಳಿ.
ನಾನು ಅಕ್ಕಿ ತೊಳೆದು ಮಸಾಲೆನ ರುಬ್ಬಿ ಕೊಡ್ತೀನಿ, ಸರಿನಾ? ವಿಭಾ, ಇವತ್ ನಾನ್ ಮಾಡೋ ಅಡ್ಗೆಲೆ ಸುಬೆಗೂ ಸ್ವಲ್ಪ ಎತ್ತಿಡ್ತೀನಿ, ಆಯ್ತಾ? ನಾನ್ ಮಾಡೋ ಅಡ್ಗೆಗಳಂದ್ರೆ ಸುಬೆಗೆ ತುಂಬಾನೇ ಇಷ್ಟ. ಏನ್ರಪ್ಪ ದೊಡ್ಡ ಮನುಷ್ರೆ, ಎಲ್ರೂ ಇದ್ದೀರಾ? ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಇವತ್ತೇ ನಿಮ್ಮೆಲ್ರೂ ನಾನು ನೋಡ್ತಾ ಇರೋದು. ಯಾಕ್ರಪ್ಪ, ಸಮಾಜ ಸೇವೆ ಮಾಡಕ್ಕೆ ಯಾರು ಇವತ್ತು ಹೋಗ್ಲಿಲ್ವಾ? ಸಮಾಜ ಸೇವೆ ಮಾಡ್ತಾರತ್ತೆ, ಸಮಾಜ ಸೇವೆ. ನೋಡಿದ್ಯಾ ಗೋಪಾಲ್, ಸುಬೇಂದ್ರ ಮಿಶ್ರು ಹೇಗ್ ಮಾತಾಡ್ತಿದ್ದಾರೆ ಅಂತ? ಈಗ ಪಾಠ ಶುರು ಮಾಡ್ತೀನಿ. ನೀವೆಲ್ರೂ ಏನ್ ಒಬ್ರಿಗಿಂತ ಒಬ್ರು ಮಹಾಪುರುಷರು. ಸಮಾಜ ಸೇವೆ ಮಾಡ್ತಾ ಇದ್ದೀರಿ, ನೀರು ಹಂಚ್ತಾ ಇದ್ದೀರಿ. ಓದಿ ಏನ್ ಉದ್ಧಾರ ಮಾಡೋದಿದೆ ಅಲ್ವಾ? ಸುಭಾಷ್, ನೀನು ಬೇಡ, ಕೂತ್ಕೋ. ನೀನೇನಾದ್ರೂ ಇವತ್ತು ಇಲ್ಲಿರೋ ವಿದ್ಯಾರ್ಥಿಗಳಿಗೆ ಏನಾದ್ರೂ ಹೇಳ್ಕೊಡೋದಕ್ಕೆ ಹೋದ್ರೆ ನೋಡು, ನಿನ್ನ ಬೆನ್ನಿನ ಚರ್ಮ ಸುಲ್ದು ಬಿಡ್ತೀನಿ ನಾನು. ನಾನು ಹೇಳಿದ್ ಗೊತ್ತಾಯ್ತಾ? ಗೋಪಾಲ್, ಹೇಳು, ವ್ಯಾಕರಣ ಅಂದ್ರೆ ಏನು? ನಂದು, ನೀನು ಹೇಳು, ವ್ಯಾಕರಣ ಅಂದ್ರೆ ಏನು? ಬಾ 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 ಬಾ, ಇಬ್ರು ಬಾಯಿ ಬಿಟ್ಕೊಂಡು ಹೇಗ್ ನಿಂತಿದ್ದಾರೆ ನೋಡ್ರಪ್ಪ. ಹೀಗೆ ನಿಂತಿರಿ. ಸುಭಾಷ್, ನೀನ್ ಹೇಳು, ವ್ಯಾಕರಣ ಅಂದ್ರೇನು? ಅದು ನಂಗೆ ಗೊತ್ತಿಲ್ಲ ಮೇಷ್ಟ್ರೆ. ಓದೋದೇನಾದ್ರೂ ಮಾಡಿದ್ರೆ ತಾನೇ ಗೊತ್ತಾಗೋದು. ನೀನು ಹೇಳು ಚಾರು. ಶಾಸ್ತ್ರದ ಸಹಾಯದಿಂದ ಭಾಷೆಯನ್ನ ಶುದ್ಧ ರೂಪದಿಂದ ತಿಳಿಯೋದಕ್ಕೆ, ನಮ್ಮ ಜ್ಞಾನವನ್ನು ವೃದ್ಧಿ ಮಾಡಿ ಓದೋದು ಬರೆಯೋದಕ್ಕೆ ಬಳಸುವಂತಹ ವಿಚಾರಕ್ಕೆ ವ್ಯಾಕರಣ ಎಂದು ಕರೆಯುತ್ತಾರೆ. ಇದು ಸರಿಯಾದ ಉತ್ತರ. ಕೂತ್ಕೋ. ಕೇಳಿಸ್ಕೊಂಡ್ರ? ಎಲ್ಲ ಕೇಳಿಸ್ಕೊಂಡ್ರ? ಈ ಚಾರು ಒಬ್ಬ ಮಾತ್ರ ಓದೋದ್ರಲ್ಲಿ ಮುಂದೆ ಇದ್ದಾನೆ. ಇನ್ನು ಉಳಿದವರೆಲ್ಲ ಸುಭಾಷ್ ಹೇಳೋ ಮಾತನ್ನು ಕೇಳ್ಕೊಂಡು ಸಮಾಜ ಸೇವೆ ಮಾಡ್ಕೊಂಡಿದ್ದೀರಿ. ನಾನು ಹೇಳಿದ್ದು ನಿಜ ತಾನೆ? ಸುಭಾಷ್, ನಿಮ್ಮಪ್ಪ ನೋಡಿದ್ರೆ ತುಂಬಾ ದೊಡ್ಡ ಮನುಷ್ಯ. ಅವ್ರ ಮಗ ಆಗಿ ನೀನು ಇಂಥ ಕೆಲ್ಸನ ಮಾಡೋದು, ಹೀಗೆಲ್ಲ ಮಾಡೋದಕ್ಕೆ ನಿನಗೆ ನಾಚಿಕೆನೇ ಆಗಲ್ವಾ? ಅಲ್ಲ, ನೀವು ಓದೋದು ಬರೆಯೋದನ್ನ ಬಿಟ್ಟಿರೋದು ನಿಮ್ಮ ಹೆಡ್ ಮಾಸ್ಟರ್ ಗೊತ್ತಾ? ಓದೋದು ಬರೆಯೋದ್ರ ಬಗ್ಗೆ ಯಾಕೆ ಮನ್ಸಿಲ್ಲ ಇವ್ರಿಗೆ? ನಾನೇ ಬುದ್ಧಿ ಹೇಳಿದ್ದೆ ಇವ್ರಿಗೆಲ್ಲ. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಅಭ್ಯಾಸ ಯಾಕೆ ಮಾಡ್ತಾ ಇಲ್ಲ? ಏನಾಗಿದೆ ಇವ್ರಿಗೆಲ್ಲ? ಆಯ್ತು, ಕೂತ್ಕೊಳ್ಳಿ. ಇವತ್ತು ನಾನು ನಿಮ್ಮನ್ನೆಲ್ಲ ಬಿಡ್ತಾ ಇದ್ದೀನಿ. ಆದ್ರೆ ನಾಳೆ ಯಾರಾದ್ರೂ ಉತ್ತರ ಕೊಡದೇ ಇದ್ರೆ ಇವತ್ತು ಬಿಟ್ಟಿರ್ಬೋದು, ನಾಳೆ ಬಿಡೋದಿಲ್ಲ. ಚರ್ಮನ ಸುಲ್ದು ಒಣಗ ಹಾಕ್ಬಿಡ್ತೀನಿ. ಇಷ್ಟು ದಿನ ಆದ್ಮೇಲೆ ಬಚ್ಚಿಟ್ಕೊಳ್ಳೋಕೆ ಒಂದ್ ಜಾಗ ಸಿಕ್ತು.
ಅನುಪಮ ಅವರೇ, ತಗೊಳ್ಳಿ, ಎಲ್ರಿಗೂ ಕೊಡಿ. ಆಮೇಲೆ ನಾನು ಮನೆ ಯಜಮಾನ್ ಹತ್ರ ಒಂದು ಒಲೆ ವ್ಯವಸ್ಥೆ ಮಾಡೋಕ್ಕಾಗತ್ತಾ ಅಂತ ಕೇಳಿ ನೋಡ್ತೀನಿ. ಓಹ್, ನನಗಂತೂ ಈ ಮುದ್ಕನ್ ವೇಷ ಹಾಕೊಂಡು ತಲೆ ಕೆಟ್ಟು ಹೋಗಿದೆ. ಏ ನರೇನ್, ಒಂದು ಹಾಡು ಹಾಡು. ಒಂದ್ ದೇಶದ ಹಾಡಾಡ್ಲಾ? ಹೇ, ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ? ತುಂಬಾ ಹುಷಾರಾಗಿರ್ಬೇಕು. ಈ ಮನೆ ಮಾಲೀಕ ತುಂಬಾ ವಿಚಿತ್ರವಾಗಿರುವಂಥ ವ್ಯಕ್ತಿ. ನೀನ್ ಇಲ್ಲಿಗೆ ಯಾಕೆ ಬಂದಿದೀಯ ಅಂತ ಅವನಿಗೇನಾದ್ರೂ ಅನುಮಾನ ಬಂದ್ರೆ ಆಗ ತೊಂದರೆ ಆಗತ್ತೆ. ಅನಂತ್, ನಿನಗೆ ವೃದ್ಧನ ವೇಷ ಸಾಕು ಅನ್ಸಿದ್ರೆ ತೊಂದರೆ ಆಗತ್ತೆ. ಇದು ನೀನು ಹಾಕೊಂಡೇ ಇರಬೇಕು. ಜತಿನವ್ರೆ, ಈ ಮನೆಯಲ್ಲಿ ನಾನೊಬ್ಳೇ ಮಹಿಳೆ ಇರೋದು. ಅವ್ರೇನು ಸಂಶಯ ಪಡಲ್ವಾ? ಅವರು ನನ್ನನ್ನು ನೋಡಿ ಏನಾದ್ರೂ ಕೇಳಿದ್ರೆ? ಏನ್ರಪ್ಪ, ನಾನು ಒಳಗ್ ಬರ್ಬೋದಾ? ನೋಡಿ, ಇವರೇ ಮನೆ ಮಾಲೀಕರು, ರಮಾನಾಥ್ ಅವರು. ನೋಡಿ ಇವ್ರೆ, ಸತೀಶನ ಮಾತು ಕೇಳ್ಕೊಂಡು ನಾನು ಈ ಮನೇನ ಬಾಡಿಗೆ ಕೊಟ್ಟಿದ್ದು. ಆದ್ರೆ ಬಾಡಿಗೆ ನನಗೆ ಸರಿಯಾದ ಸಮಯಕ್ಕೆ ಕೊಡಬೇಕು. ಇಲ್ಲ ಅಂದ್ರೆ ನಾನು ಸುಮ್ಮನೆ ಇರ. ಸರಿಯಾದ ಸಮಯಕ್ಕೆ ಬಾಡಿಗೆ ಕೊಡ್ಬೇಕು ನನಗೆ. ಇಲ್ಲಿ ನಡೆಯಲ್ಲ. ನನಗೆ ಬಾಡಿಗೆ ಅಷ್ಟೇ ಮುಖ್ಯ. ಆಮೇಲೆ ನಿಮ್ಗೊಂದು ವಿಷಯ ಗೊತ್ತಾ? ನಿಮಗ್ ಮುಂಚೆ ಇಲ್ಲಿ ಬೇರೆ ಹುಡುಗರು ಇದ್ರು, ಆದ್ರೆ ಅವ್ರು ಸರಿಗೆ ಬಾಡಿಗೆ ಕೊಡ್ತಿರ್ಲಿಲ್ಲ. ಅವ್ರನ್ನ ಓಡಿಸ್ಬಿಟ್ಟೆ. ನಾನ್ ಸಾಮಾನ್ಯದವನಲ್ಲ. ನೀವು ಯೋಚನೆ ಮಾಡ್ಲೇಬೇಡಿ, ಮನೆ ಬಾಡಿಗೆ ನಿಮಗೆ ಸಮಯಕ್ಕೆ ಸರಿಯಾಗಿ ಸಿಗುತ್ತೆ. ಅಷ್ಟಾದ್ರೆ ಸಾಕು. ಆದ್ರೆ ಒಂದು ಕೋಣೆಯಲ್ಲಿ ಇಷ್ಟೊಂದು ಜನ ಯಾಕೆ? ಅಲ್ಲ, ನೀವೆಲ್ರೂ ಇವ್ರನ್ನ ಮಾತಾಡ್ಸಕ್ ಬಂದ್ರಾ? ಇಲ್ಲ ಎಲ್ರೂ ಇಲ್ಲೇ ವಾಸ ಮಾಡ್ತೀರಾ? ಇಲ್ಲ ಇಲ್ಲ, ಇವರೆಲ್ಲ ಬಂದು ಹೋಗಿ ಮಾಡ್ತಾರೆ. ಇವತ್ತು ನಾನು ಬಂದಿದ್ದೀನಲ್ಲ, ಅದೇ ಥರ. ಓ, ಆಗ್ಲಿ ಆಗ್ಲಿ. ನನಗೆ ಒಂದು ಅನುಮಾನ ಇದೆ. ನಿಮ್ಮೆಲ್ರಿಗೂ ಒಬ್ರಿಗೊಬ್ರು ಪರಿಚಯ ಇದೆಯಾ? ನೀವೆಲ್ರೂ ಒಂದೇ ಗುಂಪಿಂದ ಎಲ್ರೂ ಸೇರಿ ಇಲ್ಲಿಗೆ ಬಂದಿದ್ದೀರಾ ಅಂತ. ಓ ದೇವ್ರೆ, ನಿಮ್ಗಳ ಜೊತೆ ಒಬ್ಬ ಮಹಿಳೆ ಕೂಡ ಇದ್ದಾಳೆ. ಏನ್ ನಡೀತಾ ಇದೆ ಸತೀಶ್? ಅಂಥದ್ದೇನೂ ನಡೀತಾ ಇಲ್ಲ ಇಲ್ಲಿ. ನೋಡಿ, ಇವ್ರನ್ನ ನೋಡ್ತಾ ಇದ್ದೀರಲ್ಲ, ಇವರೇ ನಮ್ಮ ಚಿಕ್ಕಪ್ಪ. ಇವ್ರಿಗೆ ಹುಷಾರಿಲ್ಲ, ಡಾಕ್ಟರ್ಗೆ ತೋರಿಸ್ಬೇಕು. ಇಲ್ಲಿ ಬಂದಿರೋರೆಲ್ಲ ನನ್ನ ಅಣ್ಣ ತಮ್ಮಂದರು. ಇವ್ರಿಗೆ ವಯಸ್ಸಾಗಿದೆ ಅಲ್ವಾ, ಅದಕ್ಕೆ ಎಲ್ಲ ಜೊತೆಗೆ ಬಂದಿದ್ದಾರೆ. ಮತ್ತೆ ಅವರು ಅಲ್ಲಿದ್ದಾರಲ್ಲ, ಅವರು ಇವ್ರ ತಂಗಿ. ಓ ದೇವ್ರೇ, ಇವರೆಲ್ಲರೂ ಅಣ್ಣ ತಮ್ಮಂದ್ರಾ? ಸುಭಾಷ್, ನೀವೆಲ್ಲ ಹೀಗೆ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಪರೀಕ್ಷೆ ಹತ್ರ ಇರುವಾಗ ನಿಮ್ಮ ಅಭ್ಯಾಸ ಹೇಗಿದ್ಯಾ? ಒಬ್ರಿಗೂ ಕೂಡ ಓದೋದ್ರಲ್ಲಿ ಮನ್ಸಿಲ್ಲ. ನಾನ್ ಪಾಠ ಮಾಡಿದ್ರು ಕೂಡ ಒಬ್ರಿಗೂ ಉತ್ತರ ಕೊಡೋದಕ್ಕೆ ಆಗ್ತಿಲ್ಲ. ಏನ್ ವಿಷಯ ಏನು? ನಿಮ್ ಸಮಸ್ಯೆ ಏನು ಅಂತ ನನ್ಗೆ ಹೇಳಿ. ನಾನು ಸಾಧುಗಳ ಹತ್ರ ಹೋಗಿ ಇದನ್ನೆಲ್ಲ ತಿಳ್ಕೊಳ್ಳೇಬೇಕು. ಧರ್ಮ ಅಂದ್ರೇನು? ಯಾಕೆ ಧರ್ಮಕ್ಕೋಸ್ಕರ ನಾವು ಎಲ್ಲಾನು ತ್ಯಾಗ ಮಾಡಬೇಕು? ಸುಭಾಷ್, ನಿನ್ನ ಈ ಪ್ರಶ್ನೆಗೆ ನಾನು ಇವತ್ತೇ ಉತ್ತರ ಕೊಡೋಕ್ಕಾಗೋದಿಲ್ಲ. ಒಂದಿನ ನಿನ್ಗೆ ಗೊತ್ತಾಗುತ್ತೆ ಧರ್ಮ ಅಂದ್ರೆ ಏನು ಅಂತ. ಧರ್ಮ ಅನ್ನೋದು
ವಯಸ್ಸಿನ ಪ್ರಕಾರ ಇರುತ್ತೆ. ಸುಭಾಷ್, ನೀನ್ ಏನ್ ಯೋಚನೆ ಮಾಡ್ತಿದ್ಯಾ? ಯಾಕೆ ಹೀಗೆ ಸುಮ್ಮನೆ ನಿಂತಿದ್ಯಾ? ನೀನ್ ಯಾಕೆ ಇವತ್ತು ಯಾವ ಪ್ರಶ್ನೆಗೂ ಉತ್ತರ ಕೊಡ್ಲಿಲ್ಲ? ಯಾವತ್ತೂ ಈ ರೀತಿ ಮಾಡ್ದೋನಲ್ಲ ನೀನು. ನೀನ್ ಹೀಗ್ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಸುಭಾಷ್. ಏನಾಗಿದೆ ಸುಭಾಷ್ಗೆ? ಅಭ್ಯಾಸದ ವಿಚಾರವಾಗಿ ಚಿಂತೆ ಮಾಡ್ತಾ ಇದ್ದಾನ? ಹೋಗಿ ಎಲ್ರೂ ಓದೋದು ಬರೆಯೋದ್ರ ಬಗ್ಗೆ ಗಮನ ಕೊಡಿ. ಸುಭಾಷ್, ನೀನು ಸರಿಯಾಗಿ ಅಭ್ಯಾಸ ಮಾಡು. ಆಗ ಯಾರ ಎದುರುಗಡೆನೂ ನೀನ್ ತಲೆ ತಗ್ಸಿ ನಿಂತ್ಕೊಳ್ಳೋ ಅಗತ್ಯ ಇರಲ್ಲ. ಕ್ಲಾಸಿಂದ ಹೊರಡುವಾಗ ಎಲ್ಲರೂ ನಗ್ತಾ ನಗ್ತಾ ಹೊರಡ್ಬೇಕು. ಅದ್ರ ಬಗ್ಗೆ ವಿಚಾರ ಮಾಡಬೇಕು. ಇದೇನಿದು? ನನಗಿಲ್ಲಿ ದಪ್ಪ ದಪ್ಪ ಅನಿಸ್ತಾ ಇದೆ. ಏನಾದ್ರೂ ಇಟ್ಟಿದ್ದೀರಾ? ಇಲ್ಲ ಇಲ್ಲ, ಅಂತದೇನಿಲ್ಲ. ಇರಿ, ನಾನೇ ನೋಡ್ತೀನಿ. ಈ ಹಾಸಿಗೆಲಿ ಏನೋ ಸೇರ್ಕೊಂಡಿರ್ಬೇಕು. ಮೇಲುತ್ಕೊಂಡೋಗಿ ನೋಡೋಣ. ಅಯ್ಯೋ, ಬೇಡ ಬೇಡ, ನಾನೇ ನೋಡ್ತೀನಿ. ಇದನ್ನೆಲ್ಲ ಬಿಡಿ. ಈಗ ಚಿಕ್ಕಪ್ಪಂಗೆ ತೊಂದರೆ ಆಗ್ತಿರ್ಬೇಕು. ಅವರು ಮಲ್ಕೊಂತಾರ ಅನ್ಸುತ್ತೆ. ನರೇನ್, ಹುಷಾರು ಹುಷಾರು. ನಿಧಾನ. ಅಯ್ಯೋ, ಧೂಳಿತ್ತ, ಅದರಿಂದಾಗಿ ಕೆಮ್ಮು ಹೆಚ್ಚಾಗಿರೋದು. ಸ್ವಲ್ಪ ನೀರು ಕೊಡು. ನಿಧಾನ ನಿಧಾನ. ಕೊಡು 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 ಕೊಡು. ಚಿಕ್ಕಪ್ಪ, ಈಗ ನೀವು ಆರಾಮಾಗಿದ್ದೀರಲ್ವಾ? ರಾಮನಾಥ್ ಅವರೇ, ಒಂದು ವಿಷಯ ಕೇಳಬೇಕಿತ್ತು. ಅದು ನಮ್ಗೆಲ್ಲ ಅಡುಗೆ ಮಾಡ್ಕೊಳ್ಳೋದಕ್ಕೆ ಒಂದು ಒಲೆ ವ್ಯವಸ್ಥೆ ಮಾಡ್ಕೊಡಕ್ಕಾಗತ್ತಾ? ಯಾಕೆ ಅಂದ್ರೆ ಮನೇಲಿ ತುಂಬಾ ಜನ ಇದ್ದೀವಿ, ಅಡುಗೆ ಮಾಡ್ಕೋಬೇಕು. ಮತ್ತೆ ಚಿಕ್ಕಪ್ಪನಿಗೆ ಅಂತ ಆಗಾಗ ಬಿಸಿನೀರು, ನೋವಿನ ಎಣ್ಣೆ ಎಲ್ಲ ಕಾಯಿಸ್ತಾ ಇರಬೇಕು. ಆ ಮೂಲೆಯಲ್ಲಿದೆ ನೋಡು, ನೀವು ಅದನ್ನೇ ಬಳಸ್ಕೊಡಿ. ಆಮೇಲೆ 2 ದಿನ ಮಾತ್ರ ಬಳಸ್ಕೊಳ್ಳಿ, ಗೊತ್ತಾಯ್ತಾ? ಅಣ್ಣ ತಮ್ಮಂದ್ರಲ್ವಾ, ಸರಿ, ಒಟ್ಟಿಗೆ ಇದ್ಕೊಳ್ಳಿ. ಅಬ್ಬಬ್ಬಾ, ಅದ್ ಸರಿ ಜತಿನಣ್ಣ, ನಾವೆಲ್ಲರೂ ಅಣ್ಣ ತಮ್ಮದಿರು ಅಂತ ಇವ್ರು ನಂಬಿದಾರಲ್ವಾ? ಅವ್ರು ನಂಬಿದ್ರೋ ಇಲ್ವೋ ಅದನ್ನ ಬಿಟ್ಟಾಕಿ. ಎಚ್ಚರಿಕೆಯಿಂದ ಇರಿ. ನಾವಿಲ್ಲಿ ತುಂಬಾ ದಿನ ಇರೋದಿಲ್ವಲ್ಲ. ವೀರೇನ್, ಇದು ನಮ್ಗೆಲ್ಲ ಒಂದು ಪರೀಕ್ಷೆನೇ ಹೌದು. ರಮನಾಥ್ ಅವ್ರಿಗೆ ತಿಳಿಯೋದಕ್ಕಿಂತ ಮೊದಲೇ ನಾವು ನಮ್ಮ ಕೆಲಸನ ಮುಗಿಸ್ಬಿಡ್ಬೇಕು. ನೀನ್ ಮಾಡ್ತೀಯ ತಾನೆ? ನಾನು ಮಾಡಲೇಬೇಕು ಜತಿನಣ್ಣ. ಸಾಂಶುಲಲಂನ ಹೇಗಾದ್ರೂ ಮಾಡಿ ನಾನು ಸಾಯಿಸಲೇಬೇಕು. ಪ್ರಭಾ, ಓ ಪ್ರಭಾ, ಇದ್ರಲ್ಲಿ ತುಂಬಾ ಕಮ್ಮಿ ತಿಂಡಿ ಇದೆಯಮ್ಮ. ಇದ್ದಿದ್ದನ್ನೆಲ್ಲ ಕೊಟ್ಬಿಟ್ಟಿದ್ದೀನಿ ದೊಡ್ಡಮ್ಮ. ಜಾಸ್ತಿ ಏನೂ ಮಾಡೇ ಇರ್ಲಿಲ್ಲ ನಾನು ಅವಳಿಗೆ ಮೊದ್ಲೇ ಹೇಳಿದ್ದೆ. ಶರತ್ ಕೋಲ್ಕತ್ತಾಗ ಹೋಗ್ತಿದ್ದಾನೆ ಅಂತ ಎಲ್ಲ ಪ್ರೋಮಿನೇ ಮಾಡಿದ್ದು. ಶರತ್, ಪ್ರಭಾ, ಆದಷ್ಟು ಬೇಗ ಪ್ರೋಮಿಗೆ ಈ ಎಲ್ಲ ಕೆಲಸನ ಮಾಡ್ಬಿಡಕ್ ಹೇಳು. ಅವಳನ್ನ ಇದರಿಂದ ದೂರ ಇಡೋದು ಬೇಡ, ಇಲ್ಲ ಅವಳ ಮನ್ಸಿಗೆ ನೋವಾಗತ್ತೆ. ಅರೆ ಶರತ್, ಬಾ 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 ಬಾ. ಇರ್ಲಿ. ಒಳ್ಳೇದಾಗ್ಲಿ. ನಿನ್ ಪರೀಕ್ಷೆ ರಿಸಲ್ಟ್ ಚೆನ್ನಾಗಿ ಬರ್ಲಿ ಅಂತ ಆಶೀರ್ವಾದ ಮಾಡ್ತೀನಿ.
ನಾನ್ ದೇವ್ರ ಹತ್ರ ಯಾವಾಗ್ಲೂ ಇದನ್ನೇ ಪ್ರಾರ್ಥನೆ ಮಾಡೋದು, ನನ್ ಮಕ್ಕಳು ಯಾವಾಗ್ಲೂ ಸುಖವಾಗಿರ್ಲಿ ಅಂತ. ಆದ್ರೂ ಇವಾಗ ನೋಡು ಏನಾಗೋಯ್ತು. ಚಿಂತೆ ಮಾಡ್ಬೇಡಿ ಅಮ್ಮ, ಪ್ರೋಮಿ ಅಕ್ಕಂಗೆ ನಾವೆಲ್ಲ ತಮ್ಮಂದ್ರು ಇದೀವಲ್ಲ, ಅವ್ರಿಗೆ ಸ್ವಲ್ಪ ಸಮಯ ಕೊಡಿ. ನೀನ್ ನಿನ್ ಬಗ್ಗೆ ಯೋಚನೆ ಮಾಡು ಶರತ್, ಇದ್ರ ಬಗ್ಗೆ ಚಿಂತೆ ಮಾಡೋ ಅಗತ್ಯ ಇಲ್ಲ. ಪೇಪರ್ಸ್ನ ಎಲ್ಲೆಲ್ಲಿ ಜಮೆ ಮಾಡ್ಬೇಕು ಅದನ್ನೆಲ್ಲ ಸರಿಯಾಗಿ ನೋಡ್ ಮಾಡ್ಬಿಡು. ಇರ್ಲಿ ಬಿಡಪ್ಪ, ಪರವಾಗಿಲ್ಲ. ಅಮ್ಮ, ಸುಬಿ ಎಲ್ಲಿದ್ದಾನೆ? ಸುಭಾಷ್ ಮೇಲಿದ್ದಾನೆ ಅನ್ಸುತ್ತೆ, ಕರೀಲಾ? ಹಾ ವಿಭಾ, ಕರಿಯಮ್ಮ. ಅವನ್ಗೇನಾದ್ರೂ ಶರತ್ತಣ್ಣ ಹೋಗೋದು ಗೊತ್ತಾದ್ರೆ ಅದನ್ನ ಅವ್ನಿಗೆ ಹೇಳ್ದೇನೆ ಹೋದ್ರೆ ಮುಗೀತು ಕತೆ. ಹೋಗಮ್ಮ, ಕರಿಯವನ್ನ. ಸುಭಾಷ್, ಸುಭಾಷ್. ಸುಭಿ, ಸುಭಿ. ಯಾಕೆ ಉತ್ತರ ಕೊಡ್ತಿಲ್ಲ ಶರತ್? ಮನೇಲಿ ಇದ್ದಾನ ಇಲ್ವೋ? ಅಲ್ಲ ಪ್ರಭಾ, ಅವನ್ ಮನೇಲಿ ಇದ್ದಾನ ಇಲ್ಲ ಆಚೆ ಹೋಗಿದ್ದಾನ? ಸುಭಿ, ಸುಭಿ, ಶರತ್ ಅಣ್ಣ ಕೋಲ್ಕತ್ತಾಗ ಹೋಗಿದ್ದಾರೆ, ಕೆಳಗಡೆ ಬಾ. ಅಮ್ಮ, ನಾನ್ ಮೇಲೆ ಎಲ್ಲಾ ಕಡೆ ನೋಡ್ದೆ, ಸುಭಾಷ್ ಎಲ್ಲೂ ಕಾಣ್ತಿಲ್ಲ. ಅಮ್ಮ, ಸುಬಿ ಕೋಣೆಲಿಲ್ಲ. ಒಳಗ್ ನೋಡಿದಾಗ ಈ ಪುಸ್ತಕ ತೆರೆದಿತ್ತು. ಅವನು ಓದ್ತಾ ಇದ್ದವನು ಹಾಗೆ ಇದನ್ ಬಿಟ್ಟೆಲ್ಲ ಹೋಗಿದ್ದಾನೆ. ಮನೇಲಿ ಎಲ್ಲೂ ಕಾಣ್ತಿಲ್ಲ. ಓದಕ್ ಕೂತಿದ್ದವನು ಎಲ್ಲ ಹೋಗಿರೋಕ್ ಸಾಧ್ಯ? ಎಲ್ಲಿವರೆಗೂ ನನಗೆ ಧರ್ಮ ಏನು ಅಂತ ಗೊತ್ತಾಗೋದಿಲ್ವೋ ಅಲ್ಲಿವರೆಗೂ ನಾನು ಗಮನ ಕೊಟ್ಟು ಓದೋಕ್ಕೂ ಆಗೋದಿಲ್ಲ. ಬೆಳಗ್ಗೆ ಸಾಧುಗಳು ಶಾಲೆಗೆ ಹೋಗು ಅಂತ ಹೇಳಿದ್ರು. ಅದಕ್ಕಾಗಿ ನಾನು ಧರ್ಮದ ಬಗ್ಗೆ ಏನೂ ತಿಳ್ಕೊಳಕ್ಕಾಗಲಿಲ್ಲ. ನಾನು ಧರ್ಮ ಏನು ಅಂತ ತಿಳ್ಕೊಳ್ಳೇಬೇಕು. ಇದೇನಿದು? ಸಾಧುಗಳು ಇಲ್ಲಿಂದ ಎಲ್ಲಿಗೆ ಹೋದ್ರು? ಇಲ್ಲಿ ಕೇಳಿ, ಒಂದ್ ವಿಷಯ ಹೇಳ್ತೀರಾ? ಇಲ್ಲಿದ್ದಿದ್ ಸಾಧು ಎಲ್ಲಿ ಹೋದ್ರು? ಇಲ್ಲೇ ಈ ಜಾಗದಲ್ಲಿ ಅವ್ರು ಕುತ್ಕೋತಾ ಇದ್ದಿದ್ದು. ಅದ್ಯಾರೋ ಅವ್ರ ಭಕ್ತರಂತೆ, ಬಲವಂತವಾಗಿ ಮನೆ ಕರ್ಕೊಂಡು ಹೋದ್ರು. ಭಕ್ತರ? ನಾನು ಆಗ್ಲೇ ಅವ್ರನ್ನ ಕರೆದಾಗ ಅವ್ರು ನನ್ನ ಜೊತೆ ಬರ್ಲಿಲ್ಲ. ಅವ್ರು ಯಾಕೆ ಬರ್ಲಿಲ್ಲ? ಸರಿ, ಯಾರು ಅವ್ರ ಭಕ್ತರು? ಅವ್ರ ಮನೆಯಲ್ಲಿದೆ ಅಂತ ನೀವ್ ಹೇಳ್ಬೋದಾ? ನನಗಂತೂ ಏನು ಗೊತ್ತಿಲ್ಲಪ್ಪ. ಈಗ ನಾನು ಅವ್ರನ್ನ ಎಲ್ಲಿ ಅಂತ ಹುಡುಕೋದು? ನೀನು ಒಂದ್ ಕೆಲಸ ಮಾಡು, ನಾಳೆ ಬೆಳಗ್ಗೆ ಅವ್ರನ್ನ ಹುಡ್ಕೊಂಡು ಇಲ್ಲಿಗೆ ಬಾ. ಅವ್ರೇನಾದ್ರೂ ಇಲ್ಲಿ ಕೂತಿದ್ರೆ ನಾಳೆ ನೀನು ಅವ್ರನ್ನ ಭೇಟಿ ಮಾಡ್ಬೋದು. ಸಾಧುಗಳು ಇಲ್ಲಿಂದ ಎಲ್ಲಿಗೆ ಹೋದ್ರು? ನಾನು ಅವ್ರನ್ನ ಹುಡ್ಕೋಕಾಗತ್ತಾ? ನನ್ನ ಪ್ರಶ್ನೆಗೆ ಉತ್ತರ ಕೊಡ್ದೇನೆ ಹೊರಟೋದ್ರಾ? ಅಪ್ಪ, ಸುಬಿ ಅವನ ಗೆಳೆಯರ ಮನೆಗೂ ಹೋಗಿಲ್ವಂತೆ. ಅಮ್ಮ, ಪ್ರೋಮಿ ಅಕ್ಕ, ಸರಳ ಅಕ್ಕ, ರೋನು ಮಾಮ ಯಾರು ಸುಭಾಷ್ನ ನೋಡೇ ಇಲ್ವಂತೆ. ನೋಡಿದ್ರ ಈ ಹುಡ್ಗ ಏನ್ ಮಾಡಿದಾನೆ? ಶರತ್ ಈಗ ಹೊರಡ್ಬೇಕು, ತುಂಬಾ ತಡ ಆಗೋಗಿದೆ. ಇಲ್ಲಿ ಸುಭಾಷ್ ಎಲ್ಲ ಹೊರಟೋಗಿದ್ದಾನೆ. ಶರತ್, ನೀನು ಹೊರಡು. ಸ್ವಲ್ಪ ದೂರ ನಾನು ನಿನ್ ಜೊತೆಗೆ ಬರ್ತೀನಿ. ನೀನ್ ಸ್ಟೇಷನ್ಗೆ ಹೋಗು, ನಾನು ಮೇಷ್ಟ್ರ ಮನೆಗೆ ಹೋಗಿ ನೋಡ್ತೀನಿ ಸುಭಾಷ್ ಅಲ್ಲಿದ್ದಾನ ಅಂತ. ಇಲ್ಲಪ್ಪ, ನಾನು ಇಂಥ ಸಮಯದಲ್ಲಿ ಹೇಗೆ ಹೋಗ್ಲಿ? ನಾನು ನಿಮ್ ಜೊತೆನೆ ಬರ್ತೀನಿ. ಓ, ಅಲ್ಲಿದ್ದಾನೆ ಸುಬಿ, ಬಂದಲ್ಲ. ನಿಂಗ್ ತಲೆ ಕೆಟ್ಟಿದ್ಯಾ? ಎಷ್ಟ್ ಹೇಳಿದ್ರು ನಿನಗೆ ಅರ್ಥನೇ ಆಗೋದಿಲ್ವಾ? ನಿನಗೆ ಎಷ್ಟ್ ಸಲ ಹೇಳೋದು ಮನೆಯಿಂದ ಆಚೆ ಹೋಗೋವಾಗ ಯಾರಿಗಾದ್ರೂ ಹೇಳ್ಬಿಟ್ಟು ಹೋಗು ಅಂತ? ಅದ್ ಸರಿ, ನೀನ್ ಇಷ್ಟೊಂದು ಕತ್ಲಲ್ಲಿ ಪುಸ್ತಕ ತೆರೆದಿಟ್ಟು ಎಲ್ಲಿ ಹೋಗಿದ್ಯಪ್ಪ? ನಿನಗೆ ಯಾವಾಗ ಅರ್ಥ ಆಗುತ್ತೆ ಸುಭಾಷ್? ಹೋದ್ಸಲ ಅಮ್ಮ ವಿಧಿ ಇಲ್ದೆ ನಿನ್ ಮೇಲೆ ಕೈ ಮಾಡಿದ್ಲು. ಅದ್ರ ನಂತರ ಕೂಡ ನೀನ್ ಇದೇ ತರ ಕೆಲಸ ಮಾಡ್ತಿದ್ದೆಲ್ಲ ಸುಭಾಷ್. ನಿಂಗೆ ಅರ್ಥ ಆಗಲ್ವಾ? ಯಾಕೆ ಈ ತರ ಕೆಲಸ ಮಾಡ್ತಿದ್ದೆ ನೀನ್ ಸುಭಾಷ್? ಸುಬಿ, ಅಪ್ಪ ಏನೋ ಕೇಳ್ತಿದಾರಲ್ವಾ? ಸುಮ್ನೆ ಯಾಕೆ ನಿಂತಿದ್ಯಾ? ಹೇಳು, ಎಲ್ಲಿಗೆ ಹೋಗಿದ್ದೆ? ನಿನಗೆ ಎಷ್ಟು ಸಲ ಅಂತ ಹೇಳೋದು? ನಿನ್ ತಲೆಗೆ ಒಂದು ವಿಷಯನೂ ಹೋಗೋದೇ ಇಲ್ಲ ಅಲ್ವಾ? ಪುಸ್ತಕನ ತೆಗೆದಿಟ್ಟು ಎಲ್ಲಿಗೆ ಹೋಗಿದ್ದೆ ಹೇಳು.
ಶರತಣ್ಣ ನಂಗೆ ಓದೋಕ್ ಆಗ್ತಿರ್ಲಿಲ್ಲ, ಅದಕ್ಕೆ ನಾನು ಹಿಂದ್ಗಡೆ ಹಿತ್ಲಿಗೆ ಹೋಗಿದ್ದೆ. ಶರತಣ್ಣ ನೀವ್ ಹೋಗ್ತಿದ್ದೀರಾ? ಶಾಂತಿಯಿಂದ ಎಲ್ಲಿಗೆ ಹೋಗಕ್ಕಾಗ್ತಿದೆ? ನಾನು ಇಲ್ದೇ ಇದ್ರೆ ನೀನು ಮನೇಲಿರೋ ಎಲ್ರಿಗೂ ಚಿಂತೆ ಕೊಡ್ತಾನೆ ಇರ್ತೀಯ. ನೀನೀಗ ದೊಡ್ಡವನಾಗ್ತಿದ್ಯಾ. ಮನೆಯಲ್ಲೆಲ್ಲ ನಿನ್ ಬಗ್ಗೆ ಯೋಚಿಸ್ತಾ ಹೀಗೆ ಇರಕ್ಕಾಗತ್ತಾ? ನೀನೇ ಹೇಳು. ನೀನೀಗ ಅವನಿಗೆ ಪಾಠ ಮಾಡ್ಕೊಂಡು ಕುತ್ಕೋಬೇಡ ಶರತ್. ನಿನ್ ರೈಲಿಗೆ ತಡ ಆಗ್ಬಿಡುತ್ತೆ. ಇದರ ನಂತರ ನಿನ್ಗೆ ಬೇರೆ ರೈಲ್ ಸಿಗೋದಿಲ್ಲ. ಕೂಡ್ಲೇ ಹೊರಡು. ಸುಭಾಷ್, ನಿನ್ ಕೋಣೆಗೆ ಹೋಗು. ಅಮ್ಮ, ನಾನೊಂದ್ ಮಾತು ಕೇಳಲ್ಲ? ನಾನು ಮತ್ತೆ ಸುಭಾಷ್ ಇಬ್ರು ಇವ್ರನ್ನ ಸ್ಟೇಷನ್ವರೆಗೂ ಕಳ್ಸೋಕ್ ಹೋಗ್ ಬರ್ಬಹುದಾ? ಇದ್ಯಾವ ಹಠ ವಿಭಾ ನಿಂದು? ಅಲ್ಲ, ಮನೆ ಸೊಸೆ ಆಗಿ ಮನೆಯಿಂದ ರಾತ್ರಿ ಹೊರಗಡೆ ಹೋಗೋದಾ? ಆ ಶರತ್ತೆ ನಿನ್ನೂ ಚಿಕ್ಕ ಹುಡ್ಗನ, ಅವನ ಆರಾಮಾಗಿ ಹೋಗ್ ಬರ್ತಾನೆ. ಇನ್ನು ಸುಬಿನ ಕರ್ಕೊಂಡು ಹೋಗೋ ಪ್ರಶ್ನೆನೇ ಕೇಳೋದ್ ಬೇಡ. ಅವನ್ ದಿನ ಏನಾದ್ರೂ ಒಂದ್ ತೊಂದರೆ ಕೊಡೋದು ನೀವೆಲ್ಲ ಇದನ್ನ ಕಲ್ಸಿರೋದ್ರಿಂದಾನೆ. ಅಪ್ಪ ಶರತ್, ನೀನ್ ಹೊರಡಪ್ಪ, ಹುಷಾರಾಗಿ ಹೋಗು. ದುರ್ಗಾ ದುರ್ಗಾ ದುರ್ಗಾ. ಶರತ್, ಈಗ ನೀನ್ ಹೊರಡು. ಅಮ್ಮ, ನಾನೀ ತಿಂಡಿನ ಶರತ್ ಗಾಡಿಲಿ ಇಟ್ಟು ಬರ್ತೀನಿ. ಜತಿನ್ ಅವರು ಅವ್ರ ಮಾವನ್ನ ನೋಡಕ್ ಹೋಗಿದ್ದಾರೆ. ನೀವೆಲ್ಲರೂ ಊಟಕ್ಕೆ ಕೂತ್ಕೊಳ್ಳಿ. ನಾವೆಷ್ಟೊತ್ತಿಗೆ ಹೊರಡ್ಬೇಕೋ ಗೊತ್ತಿಲ್ಲ ಅಲ್ವಾ? ಜತಿನಣ್ಣ, ನೀವು ಮಾವನ ಹತ್ರ ಮಾತಾಡಿದ್ರಾ? ಸಂಶೋಲನ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಕೋಲ್ಕತ್ತಾದಲ್ಲಿ ಸಂಶುಲ್ ಆಲಂ ಒಂದು ಭಯಾನಕ ಸಂಘಟನೆ ತಯಾರು ಮಾಡಿದಾನಂತೆ. ಸಂಶುಲ್ ಆಲಂ ಇಲ್ಲೊಬ್ಬ ಸ್ವದೇಶಿನ ಬಂಧನದಲ್ಲಿಟ್ಟು ತುಂಬಾ ಹೊಡಿತಾ ಚಿತ್ರ ಹಿಂಸೆ ಕೊಡ್ತಿದ್ದಾನಂತೆ. ಅವನೆಷ್ಟೇ ಪ್ರಯತ್ನ ಪಟ್ರು ಅವನ ಬಾಯಿಂದ ಯಾರ ಹೆಸರನ್ನು ಹೇಳ್ಸೋಕ್ಕಾಗಿಲ್ಲ. ಆಮೇಲೆ ಏನಾಯ್ತು? ಅವನ್ನ ಹಾಗೆ ಬಿಟ್ರಾ? ಅವನ್ನ ಏನೂ ಮಾಡಿಲ್ವಾ? ಇದೆಂತ ಪ್ರಶ್ನೆ ಅನುಪಮ ಅವ್ರೆ. ಒಂದ್ಸಲ ಹಿಡಿದ್ಮೇಲೆ ಆ ಪಾಪಿಗಳು ಅವನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಅವನ್ ಬಿಡುಗಡೆ ಆಗಿದ್ರೆ ಈಗ ಸಂಶುಲ್ ಆಲಂ ಮತ್ತೆ ಮುಕುಂದ್ ಘೋಷ್ ಇವರಿಬ್ರು ಮನುಷ್ಯರಾಗ್ತಿದ್ರು. ಈಗ ಪ್ರಾಣಿಗಳಾಗಿದ್ದಾರೆ. ಹೊಲ್ಸಲ್ಲಿರೋ ಕ್ರಿಮಿಗಳವರು. ಮಾವ ಹೇಳಿದ್ರು ಇದ್ರ ಕುರಿತಾಗಿ ಇವತ್ ಕೋರ್ಟ್ನಲ್ಲಿ ತೀರ್ಪಿದ್ಯಂತೆ. ಹಾಗಿದ್ರೆ ಇದರ ಅರ್ಥ ಇವತ್ತೇ ನಾವು ಸಂಶುಲ್ ಆಲಂನ ಮುಗಿಸ್ಬೇಕು. ಜತಿನಣ್ಣ, ನಿಮ್ಗಂತೂ ಕೋಲ್ಕತ್ತಾದ ಎಲ್ಲ ದಾರಿನೂ ಗೊತ್ತು. ಚೋರಂಗಿ ಯಾವ ಕಡೆ ಬರುತ್ತೆ ಅಂತ ನಮ್ಗಾದ್ರೂ ಹೇಳಿ. ಹಾ, ಈ ಕಡೆ ಬನ್ನಿ, ನಾನೆಲ್ರಿಗೂ ಅರ್ಥ ಮಾಡಿಸ್ತೀನಿ. ಸರಿಯಾಗಿ ನೋಡಿ. ಇದೇ ಚೌರಂಗಿ ಲೇನ್. ಸಂಶುಲ್ ಆಲಂ ಚೌರಂಗಿಯಿಂದ ಕೋರ್ಟ್ ಕಡೆ ಹೋಗ್ತಾನೆ. ಈ ಕಡೆಗಿರೋದು ಕೋರ್ಟ್. ನಾವೆಲ್ಲ ಇಲ್ಲೇ ಎಲ್ಲಾದ್ರೂ ಬಚ್ಚಿಟ್ಕೋಬೇಕು. ನಾವ್ ಈ ಅವಕಾಶನ ಯಾವ ಕಾರಣಕ್ಕೂ ಕಳ್ಕೋಬಾರ್ದು. ನೀವೆಲ್ಲ ಪೂರ್ತಿ ಪ್ಲಾನ್ ಅನ್ನ ತಲೆಲಿಟ್ಕೊಳ್ಳಿ. ಅನುಪಮ ಅವರೇ ಏನ್ ಮಾಡ್ತಿದ್ದೀರಾ ನೀವು? ಸಂಶುಲ್ ಆಲಂನನ್ನ ನಾನ್ ಸಾಯಿಸ್ತೀನಿ. ಇಲ್ಲ ವೀರೇನ್, ನೀವಿದ್ರ ಬಗ್ಗೆ ಇನ್ನೇನು ಹೇಳೋದ್ ಬೇಡ. ಅವ್ರ ಅನಂತ್ ಅವ್ರ ಮೇಲೆ ಮಾಡಿರೋ ದೌರ್ಜನ್ಯಕ್ಕೆ ನಾನ್ ಪ್ರತೀಕಾರ ತೀರಿಸ್ಕೊಳ್ಳೇಬೇಕು. ಸಂಶೋಲ್ ಆಲಂನ ಸಾಯಿಸ್ಲೇಬೇಕು ಅಂತ ನಾವೆಲ್ಲರೂ ಪಣ ತೊಟ್ಟು ನಿಂತಿದ್ದೀವಿ.
ನೀನೊಬ್ಳೆ ಹೋಗೋದಕ್ಕೆ ನಾನು ಬಿಡೋದಿಲ್ಲ, ನಿನ್ ಜೊತೆ ನಾನು ಬರ್ತೀನಿ. ಇದೇನ್ ಹೇಳ್ತಿದ್ಯಾ ನೀನು? ಇಲ್ಲ ಅನಂತ್, ಈಗ್ಲೇ ನಿನ್ನ ಆರೋಗ್ಯ ಸರಿ ಇಲ್ಲ, ನಾನ್ ನಿನ್ನ ಹೋಗಕ್ ಬಿಡಲ್ಲ. ಜತಿನಣ್ಣ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಕೋಲ್ಕತ್ತಾದ ಎಲ್ಲ ದಾರಿನೂ ಗೊತ್ತು. ಯಾವ ಕಡೆ ಹೋಗ್ಬೇಕು ಅಂತ ನೀವು ಹೇಳಿದ್ರೆ ನಾವಿಬ್ರು ಹೋಗ್ತೀವಿ. ಅಲ್ಲ, ಅಲ್ಲಿಗೆ ನೀವಿಬ್ರು ಮಾತ್ರ ಹೋಗ್ತೀರಾ? ಇಲ್ಲ, ಅದ್ ಸಾಧ್ಯ ಇಲ್ಲ. ನೀವಿಬ್ರು ಏನಾದ್ರೂ ಹೊರಟ್ರೆ ನಾವಿಲ್ಲಿ ಶಾಂತಿಯಿಂದ ಇರೋಕೆ ಸಾಧ್ಯನೇ ಇಲ್ಲ. ಜತಿನಣ್ಣ, ನಾವೆಲ್ಲರೂ ಸೇರಿ ಹೋಗೋಣ. ನಾವೆಲ್ಲ ಈಗ ಬೇರೆ ಬೇರೆಯಾಗಿ ಹೋಗ್ಬೇಕಾಗತ್ತೆ. ಈ ಮನೆಯಿಂದ ನಾವೆಲ್ಲ ಹೇಗ್ ಬೇರೆ ಬೇರೆಯಾಗಿ ಹೋಗ್ಬೇಕಂದ್ರೆ, ಮನೆ ಮಾಲೀಕಂಗ್ ನಾವೆಲ್ಲ ಅನಂತನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಿದೀವಿ ಅನ್ನಿಸ್ಬೇಕು. ಜತಿನಣ್ಣ, ನರೇನ್, ಅಮರ್, ನಡೀರಿ ಎಲ್ಲಾರು. ನಾವೆಲ್ಲರೂ ಅನ್ನನ ಅರ್ಧಕ್ಕೆ ಬಿಟ್ಟು ಹೋಗ್ತಾ ಇದ್ದೀವಿ. ಮಾತೆ ಅನ್ನಪೂರ್ಣೆ ಕಾಪಾಡಮ್ಮ. ಸೂರ್ಯಾಸ್ತ ಆಗೋ ಮೊದಲು ನಾವೆಲ್ಲರೂ ಕ್ಷೇಮವಾಗಿ ಬರೋ ಥರ ನೀನು ನೋಡ್ಕೊ ಅಮ್ಮ. ವಂದೇ ಮಾತರಂ. ವಂದೇ ಮಾತರಂ, ವಂದೇ ಮಾತರಂ. ಈ ಮರದ ಕೆಳಗಡೆನೆ ಸಾಧುಗಳು ಇದ್ದಿದ್ದು. ಅವ್ರು ಎಲ್ಲಿ ಹೋದ್ರು? ಅವರು ಧರ್ಮ ಅಂದ್ರೇನು ಅಂತ ಹೇಳ್ತೀನಿ ಅಂತ ಹೇಳಿದ್ರಲ್ವಾ? ಇಲ್ಲಿ ನೋಡಿ, ಇಲ್ಲೊಬ್ರು ಸಾಧುಗಳು ಕೂತಿರ್ತಾರಲ್ವಾ, ಅವ್ರನ್ನ ನೀವು ನೋಡಿದ್ದೀರಾ? ನೋಡಿದ್ದೀನಿ, ಅವ್ರನ್ನ ಎಲ್ರೂ ನೋಡಿರ್ತಾರೆ. ಇಲ್ಲ ಇಲ್ಲ, ಅದೇನಂದ್ರೆ ಇವತ್ ಬೆಳಗ್ಗೆ ಏನಾದ್ರೂ ನೋಡಿದ್ರಾ? ಯಾರಾದ್ರೂ ಅವ್ರ ಭಕ್ತರು ಅವ್ರ ನಮ್ಮ ಮನೆ ಕರ್ಕೊಂಡು ಹೋಗಿರ್ಬೋದು. ನೀನ್ ಯಾಕೆ ಅವ್ರನ್ನ ಹುಡುಕ್ತಾ ಇದೀಯಾ? ನಿಮ್ಗೆ ಯಾವ ಮನೆ ಅಂತ ಗೊತ್ತಿದ್ಯಾ? ನನಗ್ ಗೊತ್ತಿಲ್ಲ. ನೀನಂತೂ ತುಂಬಾ ಚಿಕ್ಕವನು. ಸಾಧು ಮಹಾರಾಜರ ಹತ್ರ ನಿನಗೇನ್ ಕೆಲ್ಸ? ನಾನು ಅವ್ರ ಹತ್ರ ಸ್ವಲ್ಪ ಮಾತಾಡೋದಿತ್ತು. ನಿಮ್ಗೇನಾದ್ರೂ ವಿಷಯ ಗೊತ್ತಾದ್ರೆ ನಂಗೆ ಹೇಳ್ತೀರಾ? ಖಂಡಿತ ಹೇಳ್ತೀನಿ. ಇಲ್ಲಿ ಕೇಳಿ, ಇಲ್ಲೊಬ್ರು ಸಾಧುಗಳು ಕೂತಿರ್ತಾರಲ್ವಾ, ಅವ್ರನ್ನ ನೋಡಿದ್ರಾ? ನೋಡಿಲ್ವಾ? ನನ್ಗಂತೂ ಧರ್ಮದ ಬಗ್ಗೆ ಗೊತ್ತೇ ಆಗ್ತಾ ಇಲ್ಲ. ಹೇಗಾದ್ರೂ ಮಾಡಿ ತಿಳ್ಕೊಳ್ಳೇಬೇಕು. ಸುಭಾಷ್ ಎಷ್ಟೊತ್ತಾದ್ರೂ ಯಾಕೆ ಬಂದಿಲ್ಲ? ಅವನ್ ಯಾವತ್ತೂ ತಡವಾಗಿ ಸ್ಕೂಲ್ಗೆ ಬಂದೇ ಇಲ್ಲ. ಹೀಗೆ ಸುಭಾಷ್ ರಜಾ ಹಾಕೋನಲ್ಲ. ನಂದು ನೀನು ಸುಭಾಷ್ ಒಟ್ಟಿಗೆ ಬರೋದಲ್ವಾ? ಹಾ, ದಿನ ಬರೋ ಜಾಗದಲ್ಲಿ ನಾನು ಅವನಿಗೋಸ್ಕರ ಕಾಯ್ಕೊಂಡು ನಿಂತ್ಕೊಂಡಿದ್ದೆ. ಆದ್ರೆ ಅವನು ಇವತ್ತು ಬರ್ಲೇ ಇಲ್ಲ. ಇವತ್ತಾದ್ರೂ ಕೆಲ್ಸದ ಮೇಲೆ ಹೊರಗೆ ಹೋಗಿರ್ಬೇಕು. ಕೆಲ್ಸನಾ? ಆದ್ರೆ ಸುಭಾಷ್ ಹೇಳಿದ್ದ ನಾವು ಕೆಲ್ಸ ಮಾಡೋದಿದ್ರೆ ಒಟ್ಟಿಗೆ ಮಾಡೋಣ ಅಂತ. ಅವನು ಹುಷಾರಾಗಿದ್ದಾನೋ ಇಲ್ವೋ? ಒಂದ್ ಕೆಲ್ಸ ಮಾಡೋಣ, ನಾವು ಸ್ಕೂಲ್ ಮುಗಿದ್ಮೇಲೆ ಏನ್ ಮಾಡ್ತಾ ಇದೀರಿ ನೀವೆಲ್ರು? ಅದೇನು ಅಂದ್ರೆ ಮಿಸ್ಟ್ರೆ, ಸುಭಾಷ್ ಇವತ್ತು ಸ್ಕೂಲಿಗೆ ಬಂದಿಲ್ಲ. ಒಂದ್ಸಲ ನೋಡ್ಕೊಂಬರೋಣ ಅಂತ. ಸ್ಕೂಲಿಗೆ ಬಂದೇ ಇಲ್ವಾ? ಇದ್ರ ಅರ್ಥ ಅವನು ಅಭ್ಯಾಸ ಮಾಡಿಲ್ಲ. ಚಾರು, ನಾನು ನಿನಗೆ ತುಂಬಾ ಸಲ ಹೇಳಿದ್ದೀನಿ, ಸುಭಾಷನ್ ಜೊತೆ ಗೆಳತನ ಮಾಡೋದ್ ಬೇಡ, ಇಲ್ದಿದ್ರೆ ನಿನ್ನ ಸ್ಥಿತಿನೂ ಹೀಗೆ ಆಗತ್ತೆ ಅಂತ. ಏ ದೊಡ್ಡ ಶಿಖಾಮಣಿಗಳ, ನೀವು ಕೂಡ ಕೇಳಿಸ್ಕೊಳ್ಳಿ. ನಾನ್ ನಿಮ್ಗೆ ಹೇಳ್ತಾನೆ ಇದ್ದೀನಿ, ಸುಭಾಷನ್ ಜೊತೆ ಗೆಳತನ ಮಾಡ್ಬೇಡಿ. ಇಲ್ಲ ಅಂದ್ರೆ ನಿಮ್ ಸ್ಥಿತಿನೂ ಹೀಗೆ ಆಗ್ಬಿಡತ್ತೆ. ಅವನ್ನ ಹುಡುಕೋ ಯಾವ ಅಗತ್ಯನೂ ಇಲ್ಲ. ಈಗ ಅವನ್ ಎಲ್ಲಿ ಹೋಗಿದಾನೋ ಅವನಲ್ಲೇ ಇರ್ಲಿ. ಸಾಕು ಸಾಕು, ಇಲ್ಲೇ ನಿಂತ್ಕೊಳ್ಳಿ. ಅನುಪಮ್ ಅವರೇ, ಸರಿಯಾಗಿ ಕೇಳಿಸ್ಕೊಳ್ಳಿ. ಕಲ್ಕತ್ತಾದ ಪಶ್ಚಿಮದಲ್ಲಿ ಗಂಗಾ, ಅಲ್ಲಿಂದ ನಾವು ತುಂಬಾ ಸುಲಭವಾಗಿ ತಪ್ಪಿಸ್ಕೋಬಹುದು. ಪೊಲೀಸರಿಗೆ ಗೊತ್ತಾಗೋ ಮೊದಲೇ ನಾವು ಇಲ್ಲಿಂದ ತಪ್ಪಿಸ್ಕೋಬೇಕು. ಅದು ನಮ್ ಕೆಲ್ಸ ಮುಗಿದ ಮೇಲೆ. ಸಂಶೋಲ್ ಇದೇ ದಾರಿಲಿ ಬರ್ತಾನೆ ಅಂತ ನನ್ಗನ್ನಿಸ್ತಿಲ್ಲ. ನಾನು ಅವನ್ನ ಖಂಡಿತ ಗುರ್ತು ಹಿಡಿತೀನಿ. ಅನು, ನಿನ್ನಿಂದ ಆಗತ್ತಾ? ಈ ಕೆಲಸ ಅಷ್ಟು ಸುಲಭ ಅಲ್ಲ. ಮೊದಲು ಸಂಶೂಲ್ನ ಸಾಯಿಸ್ತೀನಿ, ನಂತರ ನಾನೇ ಗುಂಡು ಹೊಡ್ಕೊಂಡು ಸಾಯ್ತೀನಿ. ಪ್ರಾಣ ಇರೋವರೆಗೂ ಇವ್ರ ಕೈಗೆ ಸಿಗಲ್ಲ. ಜತಿನವ್ರೆ,
ಯಾವ ಮನೆ? ನಮ್ಮ ಮಾವ ಈ ಮನೆ ಬಗ್ಗೆನೇ ಹೇಳಿದ್ದು. ನಾವೆಲ್ಲರೂ ಇಲ್ಲೇ ನಿಂತ್ಕೊಂಡು ಅವನಿಗೋಸ್ಕರ ಕಾಯ್ತಿರ್ಬೇಕು. ಸಂಶುಲ್ ಆಲಂ ಬೇರೆಯವ್ರ ಮನೆ ಮುಂದೆ ಅಷ್ಟೊಂದು ಜನ ಪೊಲೀಸರು ನಿಂತಿದ್ದಾರೆ. ಜತಿರಣ್ಣ, ಅಲ್ಲಿ ನೋಡಿ, ಆ ಮನೆ ಎದುರಿಗೆ ಒಂದು ಕುದುರೆ ಬಂದು ನಿಂತಿದೆ. ಸಂಶೋಲ್ ಅಲ್ಲ, ಆ ಮನೇಲೆ ಇರ್ಬೋದು ಅನ್ಸುತ್ತೆ. ಆದ್ರೆ ಮಾವ ಈ ಮನೆ ಅಂತಾನೆ ಹೇಳಿದ್ದು. ಪರವಾಗಿಲ್ಲ, ನಾವು 2 ಮನೆ ಮೇಲೂ ಕಣ್ಣಿಟ್ಟಿರೋಣ. ನೀನ್ ನನ್ನ ಮುಖಕ್ಕೆ ಎಂಜಲುವುದಲ್ಲ, ಏನನ್ಸ್ತಿದೆ ನಿನಗೆ? ನಿನ್ನನ್ನು ಹಾಗೆ ಸುಮ್ಮನೆ ಬಿಟ್ಬಿಡ್ತೀವಿ ಅನ್ಕೊಂಡ?